ಘನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಶಬ್ದ ಬ್ರಹ್ಮಾತಿ ವರ್ತತೆ. ಎಲ್ಲ ಶಬ್ದಗಳಿಂದ ವಾಚ್ಯನಾದ ಪರಬ್ರಹ್ಮನನ್ನ ಶಬ್ದ ಬ್ರಹ್ಮ ಅಂತ ಕರೀತಾರೆ. ಅಂದ್ರೆ ಶಬ್ದದಿಂದ ಆಚೆಗೆ ಹೋಗ್ಬೇಕಾದದ್ದಾಗತ್ತೆ. ಏನು ಶಬ್ದ ಬ್ರಹ್ಮ ಅಂದ್ರೆ ಎರಡು ಮುಖಗಳಲ್ಲಿ ತೆರ್ಕೊಳ್ಳುತ್ತೆ. ಒಂದು ಪ್ರತಿಪಾದ್ಯನಾದವನು ಅನ್ನುವ ಅರ್ಥದಲ್ಲಿ, ಇನ್ನೊಂದು ಶಬ್ದ ಬ್ರಹ್ಮ ಅಂದ್ರೆ ಶಬ್ದದ ಅಭಿಮಾನಿನಿಯಾದ ಲಕ್ಷ್ಮೀದೇವಿ. ಶಬ್ದ ಬ್ರಹ್ಮನು ಅತಿಕ್ರಮಿಸುತ್ತಾನೆ, ಭಗವಂತನನ್ನು ಅತಿಕ್ರಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಯ ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಅಂತ ಸ್ಪಷ್ಟವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಗವಂತನನ್ನ ಮೀರಿ ಹೋಗ್ಲಿಕ್ಕಾಗುವುದಿಲ್ಲ ಅನ್ನುವ ಮಾತುಗಳು ಬಂದಿದೆ. ಹಾಗಾದ್ರೆ ಭಗವಂತನನ್ನ ಬಿಟ್ಟು ಉಳಿದವರು ಯಾರು? ಈ ಶಬ್ದ ಬ್ರಹ್ಮ ಅಂದ್ರೆ ಮೂವರಿಗೆ ಜಾಗ ಇದೆ. ಭಗವಂತನ ಮಡದಿಯಾದ ಲಕ್ಷ್ಮಿ, ಅವನ ಮಕ್ಕಳಾದಂತಹ ಬ್ರಹ್ಮ ಮತ್ತು ವಾಯು. ಇಲ್ಲಿ ಶಬ್ದ ಬ್ರಹ್ಮ ಅಂದ್ರೆ ಲಕ್ಷ್ಮಿಯನ್ನು ತಗೊಳ್ಳೋಣವಾ ಅಂದ್ರೆ ಅತಿಕ್ರಮಿಸಕ್ಕೆ ಸಾಧ್ಯ ಇಲ್ಲ ಅವರನ್ನು ಕೂಡ. ಅಂದ್ರೆ ಶಬ್ದ ಬ್ರಹ್ಮದ ವ್ಯವಸ್ಥೆಯಲ್ಲಿ ಭಗವಂತನಿಗಿಂತ ನಂತರದ ಹಂತದಲ್ಲಿ ಇದ್ದಾಳೆ ಅನ್ನೋದು ಬಿಟ್ರೆ, ಜಗದ ತಾಯಿಯಾಗಿರುವುದರಿಂದ ಭಗವಂತನ ಒಡನೆ ಆಕೆಯ ಉಪಾಸನೆಯೂ ಆದ್ರಿಂದ ಮೀರಿ ಹೋಗುವುದು ಅಂತ ಅನ್ನೋದು ಸರಿಯಲ್ಲ. ಹೇಳ್ಬೋದು ಶಬ್ದ ಬ್ರಹ್ಮ ಅನ್ನೋದಕ್ಕೊಂದರ್ಥ, ಲಕ್ಷ್ಮಿ ಅನ್ನೋದು ಬೇರೆ ಸಂದರ್ಭಗಳಲ್ಲಿ ಹೇಳ್ಬೋದು. ಆದ್ರೆ ಇಲ್ಲಿ ಅತಿವರ್ತತೆ ಅನ್ನೋದು ಬಂದಾಗ ಅದನ್ನ ಒಪ್ಪಿಕೊಳ್ಳುವುದು ಕಷ್ಟ. ಇನ್ನು ಹಾಗಾದ್ರೆ ಸೃಷ್ಟಿಕರ್ತನಾದ ಚತುರ್ಮುಖನೇ ಶಬ್ದ ಬ್ರಹ್ಮ. ಶಬ್ದ ಬ್ರಹ್ಮನನ್ನು ದಾಟುವುದು ಅಂದ್ರೆ ಏನು? ಚತುರ್ಮುಖ ಅಂತ ಅರ್ಥ ಇಟ್ಕೊಳ್ಳೋಣ. ಜೀವಗಳಿಗೆ ಅಭಿಮಾನಿ ಮತ್ತೆ ಗುರು ಶಬ್ದ ಬ್ರಹ್ಮನೇ ಆಗಿದ್ದಾನೆ. ಅತಿಕ್ರಮಿಸುವುದು ಅಂದ್ರೆ ಹಾಗಿದ್ರೆ ಗುರುಗಳನ್ನು ದಾಟುವುದು ಕೂಡ ಸರಿ ಇಲ್ಲ. ಅವನನ್ನು ಅತಿಕ್ರಮಿಸಿ ಹೋಗುವುದು ಅಂದ್ರೆ ಅದಕ್ಕಿಂತ ಪರಬ್ರಹ್ಮ ಮತ್ತೊಬ್ಬ ಅಲ್ಲಿ ಇದ್ದಾನೆ. ಯಾರನ್ನ ದಾಟಿ ಬಂದ್ರು ಅದರ ನೆಕ್ಸ್ಟ್ ಇನ್ನೊಬ್ರು ಇದ್ದಾರೆ. ರಾಜಸರು ಏನ್ ಮಾಡ್ತಾರೆ ಅಂದ್ರೆ ಚತುರ್ಮುಖನೇ ಪರದೇವತೆ ಅಂತ ಸೃಷ್ಟಿಕರ್ತನನ್ನೇ ಎಲ್ಲದಕ್ಕಿಂತ ಮುಖ್ಯ ಅಂತ ಭಾವಿಸ್ತಾರೆ. ಇನ್ನುಳಿದವರು ಪರಶಿವನೇ ಪರದೈವ ಅಂತ ಭಾವಿಸಿ ಸಂಹಾರ ಶಕ್ತಿಯೇ ಅತ್ಯಂತ ಹಿರಿದು ಆಚೆಗೆ ಏನು ಇಲ್ಲ ಅಂತ ಹೀಗೆ ಕೂತು ಬಿಡ್ತಾರೆ. ಸಾತ್ವಿಕರು ಚಿಂತಿಸುವಾಗ ನಾರಾಯಣ ಅನ್ನುವ ಸ್ಥಾನಕ್ಕೆ ಜೋತು ಬೀಳ್ತಾರೆ. ಅದು ಶಾಸ್ತ್ರೀಯವಾಗಿದ್ದರಿಂದ ಅದು ಸದ್ಗತಿಯನ್ನೇ ತೋರಿಸುತ್ತೆ. ಅವರು ಶಬ್ದ ಬ್ರಹ್ಮನನ್ನ ಮೀರ್ತಾರೆ ಅಂದ್ರೆ ಎಲ್ಲ ದೇವತೆಗಳ ಶಬ್ದವೂ ಕೂಡ ಚತುರ್ಮುಖನಲ್ಲಿ ಸಾರ್ಥಕ. ಅದರಿಂದಾಗಿ ಶಬ್ದ ಬ್ರಹ್ಮ ಚತುರ್ಮುಖ. ತಾರತಮ್ಯದ
ವ್ಯವಸ್ಥೆಯಲ್ಲಿ ಚತುರ್ಮುಖನನ್ನ ಮೀರಿ ಹೋದಾಗ ಅವನಿಗಿಂತ ನಂತರ ಇರುವುದು ಪರಮಾತ್ಮ. ಇದು ಉಪಾಸನೆಯ ಕೊನೆ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನನ್ನ ಉಪಾಸನೆ ಮಾಡುವಾಗ ಪರಮಾತ್ಮನ ಗುಂಪಿನ ಸದಸ್ಯರು ಅಂತನ್ನೋದು ಅಥವಾ ಪರಿವಾರದ ಭಾಗ ಅಂತ ಚಿಂತಿಸುವುದು ಅಗತ್ಯ ಹೊರತು ಅವರೇ ದೇವರನ್ನ ಹೊರತುಪಡಿಸಿದ ಉಪಾಸನೆಗೆ ಹೊಂದುವುದಿಲ್ಲ. ಹರಿಗೆ ಶೇಷ ಹಾಸಿಗೆ, ಆ ಹಾಸಿಗೆಯಲ್ಲೇ ದೇವರು ಅವನ ಮೇಲೆ ಕೂತಿರ್ತಾನೆ. ಆ ಹಾಸಿಗೆಯ ಪಕ್ಕದಲ್ಲಿರುವವಳು ಲಕ್ಷ್ಮಿ. ಆ ಹರಿಯ ಹೊಕ್ಕಳಲ್ಲಿ ಹುಟ್ಟಿ ಬಂದವ ನಾಲ್ಮೊಗ, ಅವನ ಮೊಮ್ಮಗ ಪಂಚಮುಖ. ಈ ಪರಿವಾರಗಳು ಭಗವಂತನಿಗೆ ಸಹಕಾರ ನೀಡುತ್ತಾ ಕೆಲಸ ಮಾಡುತ್ತಿವೆ ಹೊರತು ಇವುಗಳು ಪ್ರತ್ಯೇಕ ಗುರುತಿಸಲಿಕ್ಕೆ, ಅಂದ್ರೆ ದೇವರಿಗಿಂತ ಬೇರೆಯಾಗಿ ಗುರುತಿಸಿಕೊಳ್ಳಿಕ್ಕೆ ಅವರಿಗೂ ಇಷ್ಟ ಇಲ್ಲ. ಎಲ್ಲರ ಒಡೆಯನಾಗಿ ಭಗವಂತ ಈ ಎಲ್ಲ ಪರಿವಾರದ ಒಡಗೂಡಿ ನಮಗೆ ಉಪಾಸನೆಗೆ ಸಿಕ್ಕಿದಾಗ ಉಳಿದ ಎಲ್ಲ ಉಪಾಸನೆಗಿಂತ ಕೋಟಿ ಕೋಟಿ ಪಟ್ಟು ಮಿಗಿಲು ಎತ್ತರದ್ದು. ಮರದ ಹತ್ರ ಬಂದವನು ಬರೀ ಕಾಂಡದ ಹತ್ರ ಕೂತ್ರೆ ಏನೂ ಲಾಭ ಇಲ್ಲ. ಮೇಲೆ ಹತ್ತಿ ಹಣ್ಣು ಕೀಳ್ಲಿಕ್ಕೆ ಹೋಗ್ಬೇಕು. ಹಾಗಿದ್ರೆ ಮಾತ್ರ ಆ ಉಪಾಸನೆಗೆ ಫಲ. ಹಾಗಾದ್ರೆ ಒಟ್ಟೇನಾಯ್ತು? ಸಹ ಯೋಗ ಭ್ರಷ್ಟನು ಅವಶೋಪಿ, ತನಗೆ ಅರಿವಿಲ್ಲದಿದ್ದರೂ ಒಂದರ್ಥ. ಅವಶೋಪಿ, ತಾನು ಬಯಸದೇ ಇದ್ರೂ ಕೂಡ ಭಗವಂತನ ಇಚ್ಛೆಯಂತೆ ತೇನ, ಆ ಪೂರ್ವಾಭ್ಯಾಸೇನ, ಹಿಂದಿನ ಜನ್ಮದಲ್ಲಿ ಕಲಿತ ಸಂಗತಿಗಳ ಅಭ್ಯಾಸದ ಬಲದಿಂದಲೇ ಹಿ ನಿಶ್ಚಯವಾಗಿ ಏವ, ಅದು ಬಿಡದೆ ಕ್ರಿಯತೆ, ತಾನು ಪೂರ್ವದಲ್ಲಿ ಕಲಿತ ವಿಷಯದ ಕಡೆಗೆ ಸೆಳೆಯಲ್ಪಡ್ತಾನೆ. ಅಷ್ಟೇ ಅಲ್ಲ, ಯೋಗಸ್ಯ, ಯೋಗದ ದಾರಿಯ, ಜಿಜ್ಞಾಸು ಅಪಿ, ಅದನ್ನ ಹೊಂದಬೇಕು, ತಿಳ್ಕೊಳ್ಬೇಕು ಅನ್ನೋ ಉತ್ಕಟವಾದ ಅಪೇಕ್ಷೆ ಉಳ್ಳವನು ಕೂಡ ಮುಂದೊಂದು ದಿನ ಭಗವಂತನನ್ನು ಕಂಡು ವೇದದ ವಿಧಿ ನಿಷೇಧಗಳನ್ನು, ಶಬ್ದ ಬ್ರಹ್ಮ ಅಂದ್ರೆ ವೇದದಲ್ಲಿ ಹೇಳಿದ ಇಂಥ ಕೆಲಸಕ್ಕೆ ಇಂಥ ಫಲ, ಇಂಥ ಕೆಲಸಕ್ಕೆ ಇಂಥ ಶಿಕ್ಷೆ ಅನ್ನುವ ಈ ಬಗೆಯ ಎಲ್ಲ ಗಂಟುಗಳನ್ನ ಕಳಚಿಕೊಂಡು, ವಿಧಿ ನಿಷೇಧಗಳ ಗಂಟನ್ನು ಕಳಚಿಕೊಂಡು ಭಗವಂತನ ಹತ್ತಿರಕ್ಕೆ ಸಾಗ್ತಾನೆ. ಅಥವಾ ಯೋಗಸ್ಯ ಜಿಜ್ಞಾಸುಹು, ಮೋಕ್ಷದ ಉಪಾಯವನ್ನ ಪಡೆಯಬೇಕು ಅಂತ ಬಯಸಿದವನು ಶಬ್ದ ಬ್ರಹ್ಮ, ವೇದದ ಅರ್ಥವನ್ನ ತಿಳಿಯದೆ ಬರೀ ಬಾಯ್ಪಾಠ ಮಾಡಿ ಸಾಗುವಂತಹ ಘನ ಪಂಡಿತರನ್ನು ಅತಿವರ್ತತೆ, ಮೀರಿ ಸಾಗುತ್ತಾನೆ. ಆ ಜಿಜ್ಞಾಸು ಕೂಡ, ಅಂದ್ರೆ ಇದು ಸತ್ಯವೋ ಸುಳ್ಳೋ, ಹೇಗೆ, ಏನು, ಎತ್ತ ಅಂತ ತಿಳ್ಕೊಳ್ಳುವ ಪ್ರಯತ್ನದಲ್ಲಿದ್ದವನು ಶಬ್ದ ಬ್ರಹ್ಮ, ಭಗವಂತನ ನಂತರ ಪ್ರತಿಪಾದ್ಯನಾದ ಚತುರ್ಮುಖನನ್ನು ಕೂಡ ವೇದದಿಂದ ಅತಿಕ್ರಮಿಸಿ ಭಗವಂತನಡೆಗೆ ಅತಿವರ್ತತೆ ಸೇರುತ್ತಾನೆ, ನಾರಾಯಣನಲ್ಲಿಗೆ ಸಾಕ್ತಾನೆ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷ ಅನೇಕ ಜನ್ಮ ಸಂಸಿದ್ಧೋ ತಥೋ ಯಾತಿ ಪರಾಂಗತಿಂ. 45ನೇ ಶ್ಲೋಕ. ಪ್ರಯತ್ನಾತ್, ಶ್ರಮಪಟ್ಟು, ಗಮನ ಹರಿಸಿ ಮಾಡಲೇಬೇಕಾದ ಕೆಲಸ ಅಂತ ಅದರಲ್ಲಿ ತೊಡಗಿ ಯಾರು ನಿರಂತರ ಅದೇ ದಾರಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಹೆಜ್ಜೆ ಇಡ್ತಾ ಇರ್ತಾನೋ
ಯೋಗಿ ಅಂತಹ ಯೋಗದ ಸಾಧನೆಯಲ್ಲಿರುವ ಸಂಶುದ್ಧ ಕಿಲ್ಬಿಷಃ. ಕಿಲ್ಬಿಷ ಅಂದ್ರೆ ಕೊಳೆ. ಶುದ್ಧ ಮಾಡಿಕೊಂಡ ಕೊಳೆಗಳಿಂದ ಹೊರಬಂದ ಸಾಧಕನು ಅನೇಕ ಜನ್ಮ ಸಂಸಿದ್ಧ. ಅಂದ್ರೆ ಮಿನಿಮಮ್ ಈ ಭೂಮಿಯಲ್ಲಿ 432 ಕೋಟಿ ವರ್ಷಗಳ ಕಾಲ ಸುತ್ತಾಡ್ತಾನೆ ಇರ್ತಾನೆ. ಒಂದು ಜನ್ಮ ಅಲ್ಲ, ಅನೇಕ ಜನ್ಮ ಸಂಸಿದ್ಧ. ಸಿದ್ಧಿಯನ್ನ ಪಡೆಯುವ ದಾರಿಯಲ್ಲಿದ್ದವನು ಕೂಡ ಅಷ್ಟು ಜನ್ಮಗಳನ್ನ ಕಳಿಬೇಕಾಗುತ್ತೆ, ಲಕ್ಷಾಂತರ ಜನ್ಮಗಳು. ಅದಾದ್ಮೇಲೆ ತತಃ ಒಂದು 5 ಜನ್ಮ ಆಯ್ತು ಸಾಕು, ನಂಗೆ ಇನ್ನೇನ್ ಬೇಡ ಅಂತ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕಾಗಲ್ಲ. ಸಾಕು, ನಾನು ಇನ್ ಮುಂದೆ ಯಾವತ್ತೂ ಕೂಡ ಈ ವಿಷಯದಲ್ಲಿ ಇನ್ನು ಸಂಸಾರಕ್ಕೆ ನನಗೆ ಪ್ರವೇಶಕ್ಕೆ ಇಷ್ಟ ಇಲ್ಲ ಅಂತ ನಾವು ತಿರಸ್ಕರಿಸಿ ನನ್ನ ಸಾಧನೆ ಇಷ್ಟಕ್ಕೆ ನಿಲ್ಲಲಿ ಅಂತ ನಿಲ್ಲಿಸ್ಲಿಕ್ಕಾಗಲ್ಲ. ಅದು ಮತ್ತು ಮುಂದುವರಿತಾ ಇರಬೇಕು. ತಥೋ ಯಾತಿ ಪರಾಂಗತಮಿ. ಅದೆಲ್ಲ ಮುಗ್ದ ಮೇಲೆ ಕೊನೆಗೆ ಪರಮಪದಂ ಯಾತಿ, ಪರಮಾಂ ಗತಿಂ ಯಾತಿ, ಉತ್ತಮವಾದ ಸಾನ್ನಿಧ್ಯವನ್ನು ಅನುಭವಿಸ್ತಾನೆ. ಅನೇಕ ಜನ್ಮ ಸಂಸಿದ್ಧ ಅನ್ನೋದು ಬಹಳ ಮುಖ್ಯ. ಒಂದೇ ಜನ್ಮದಲ್ಲಿ ಯಾವ ಸಿದ್ಧಿಯೂ ಆಗುದಿಲ್ಲ, ಅಥವಾ ಯಾವ ಒಂದು ಶಾಸ್ತ್ರವೇ ಸಮಗ್ರ ಮುಖದಲ್ಲಿ ಅಧ್ಯಯನ ಮಾಡಬೇಕು ಅಂತ ಪ್ರಯತ್ನ ಪಟ್ರೆ ಆಗುದಿಲ್ಲ ಅಂತಾರೆ. ಇನ್ನು ಸಾಧನೆ ಹೇಗಾಗುತ್ತೆ? ವಿಷಯ ತಿಳ್ಕೊಂಡು ಅದು ಜೀವನದಲ್ಲಿ ರೂಢಿಯಾಗಿ ಅನುಭವದ ಜೊತೆಗೆ ಪಕ್ವಗೊಂಡು ಹಂತ ಹಂತವಾಗಿ ಜೀವನದ ಎಲ್ಲ ಜಂಜಾಟಗಳ ಮೇಲಿನ ಅಭಿಮಾನವನ್ನ ತೊರೆದು, ಯಾವುದರಲ್ಲಿ ಅಭಿಮಾನ ಪಟ್ರೆ ವೈರಾಗ್ಯ ಅಂತ ಅನ್ನಿಸಿಕೊಳ್ಳುತ್ತೋ ಅಂತ ನಿಜವಾದ ಸತ್ಸಂಗದಲ್ಲಿ ತೊಡಗುವುದಕ್ಕೆ ಬೇಕಿರುವ ವಾತಾವರಣದಲ್ಲಿ ಬಂದು ಎಷ್ಟು ಲೋಕದ ಅನುಭವಗಳ ಜೊತೆಗೆ ಶಾಸ್ತ್ರದ ಮೇಳನವನ್ನು ಮಾಡಿಕೊಂಡು ಮನಸ್ಸು ಪಕ್ವಗೊಳ್ಬೇಕೋ ಅಷ್ಟು ಕಾಲದವರೆಗೂ ಅವನು ಓಡಾಡ್ತಾನೆ ಇರ್ತಾನೆ ಬೇರೆ ಬೇರೆ ಜನ್ಮದಲ್ಲಿ. ಹಿಂದೆ ಕಲ್ತದ್ದು, ಹಿಂದಿನ ಅನುಭವ, ಹಿಂದಿನ ಸಂಸ್ಕಾರ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಗೆ ಹೋದ ಜನ್ಮದಲ್ಲಿ ಕಲ್ತದ್ದು ಅಂತ ಪರ್ಟಿಕ್ಯುಲರ್ ಪ್ಲೇಸು, ಹೇಳಿಕೊಟ್ಟವರು, ಸಾಲು, ಯಾವ ಭಾಷೆ, ಇದು ನೆನಪಿಲ್ಲದೆ ಇರ್ಬೋದು. ಅದರ ಕಾನ್ಸೆಪ್ಟು, ಅದಕ್ಕೆ ಸಂಬಂಧಪಟ್ಟ ಸಂಗತಿಗಳೆಲ್ಲವೂ ಕೂಡ ಆತನಿಗೆ ಸ್ಪಷ್ಟವಾಗಿ ಅರಿವಿದ್ದೇ ಇರುತ್ತೆ, ಅರಿವಾಗಿಯೇ ಆಗುತ್ತೆ. ಅದರಿಂದ ಆಚಾರ್ಯರು ಇಲ್ಲೇನು ಹೇಳ್ತಾರೆ, ನೈಕ ಜನ್ಮನಿ ಇತ್ಯಾಹ. ಹಿಂದೆ ಸಾಧನೆ ಆಗತ್ತೆ ಅಂತ ಹೇಳಿದ್ರು, ಆದರೆ ಅದು ಒಂದು ಜನ್ಮದ್ದಲ್ಲ. ನ ಏಕ ಜನ್ಮನಿ, ಅನೇಕ ಜನ್ಮಗಳಲ್ಲಿ ಪ್ರಯತ್ನವನ್ನು ಮಾಡಿದಾಗ ಆತನಿಗೆ ಸಿದ್ಧಿಯ ದಾರಿ, ಶುದ್ಧಿಯ ಗುರಿ ಸಿಗುತ್ತೆ. ಜಿಜ್ಞಾಸು ಗತ್ವಾ ಪ್ರಯತ್ನಂ ಕರೋತಿ, ಶಬ್ದ ಬ್ರಹ್ಮಾತಿ ವರ್ತತೆ ಅಂದ್ರಲ್ವಾ. ಶಬ್ದ ಬ್ರಹ್ಮನು ಮೀರಿ ನಿಲ್ತಾನೆ ಅಂತ. ಯಾವಾಗ? ಒಂದ್ ಜನ್ಮದಲ್ಲಂತೂ ಅಲ್ಲ. ಹಿಂದೆ ಒಂದ್ ಮಾತು ಬಂತು, ಕೇವಲ ಬಾಯಿಪಾಠ ಮಾಡಿದವನಾದ್ರೆ ಅವನು ಇಲ್ಲಿ ಲೋಕದಲ್ಲಿ ಕಲ್ತ ಒಂದು ಶ್ರಮಕ್ಕೆ ಒಳ್ಳೆಯ ಧನ ಕನಕ ಸಂಪತ್ತುಗಳು ಸಿಗಬಹುದು, ಒಳ್ಳೆಯ ಗೌರವವೂ ಸಿಗಬಹುದು. ಆದರೆ ಭಗವಂತನ ದೃಷ್ಟಿಯಲ್ಲಿ ಆತನ ಕಲಿಕೆ, ಆತನ ಅಧ್ಯಯನ ಅದು ಅಪೂರ್ಣವೇ ಆದದ್ರಿಂದ ಅವನಿಗೆ ಸಂಪೂರ್ಣ ಸಿದ್ಧಿ ಆಗುವುದು ಸಾಧ್ಯವೇ ಇಲ್ಲ. ಅವನಿಗೆ ತತ್ಕಾಲದ ಆ ಗೊಣಗಾಟದ ರೀತಿಯಲ್ಲಿ ಅದು ಸುಮ್ಮನೆ ಒಂದು ಶಬ್ದ ರಾಶಿಯಾಗಿ ಉಳಿಯುವುದರಿಂದ ಅವನು ಆ ಶಬ್ದ ಬ್ರಹ್ಮನಲ್ಲೇ ಉಳಿದು ಬಿಡುತ್ತಾನೆ. ಅರ್ಥದ ಕಡೆಗೆ ಸಾಗುವುದೇ ಇಲ್ಲ ಅಂದಾಗ
ಅವನ ಪ್ರಯತ್ನಕ್ಕೆ ಅರ್ಥ ಇಲ್ಲ ಆಗುತ್ತೆ. ಆದ್ರೆ ಇಲ್ಲಿ ಆಚಾರ್ಯರು ಹೇಳಿದ್ರು, ಜಿಜ್ಞಾಸುರ್ ಭೂತ್ವ ಪ್ರಯತ್ನಂ ಕರೋತಿ. ನಿಜವಾಗಿಯೂ ಅದರ ಅರ್ಥದ ಕಡೆಗೆ ಜಿಜ್ಞಾಸ ಅಂದ್ರೆ ಈ ಈ ಶಬ್ದದ ಅಥವಾ ಈ ಮಾತಿನ ಪ್ರಪಂಚದ ನಿಜವಾದ ಗುರಿ ಏನು, ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಪ್ರಯತ್ನ ಮಾಡುವುದನ್ನ ಜಿಜ್ಞಾಸುವಾಗಿ ತಿಳ್ಕೊಳ್ಬೇಕು. ಏವಂ ಅನೇಕ ಜನ್ಮಭಿ ಸಂಸಿದ್ಧ ಅಪರೋಕ್ಷ ಜ್ಞಾನಿ ಭೂತ್ವ ಪರಾಂ ಗತಿಂ ಯಾತಿ. ಅನೇಕ ಜನ್ಮಗಳಲ್ಲಿ ಸಿದ್ಧಿಯನ್ನು ಪಡೆದು ಅಪರೋಕ್ಷ ಜ್ಞಾನಿಯಾಗಿ ಪರಾಂ ಗತಿಂ ಶ್ರೇಷ್ಠ ಗತಿಯನ್ನು ಯಾತಿ ಹೊಂದುತ್ತಾನೆ. ಆಹಚ, ಅದು ನನ್ನ ಸೊಲ್ಲಲ್ಲ, ಹಿಂದೆ ನಾರದೀಯ ಪುರಾಣದಲ್ಲೂ ಈ ಮಾತು ಕೂಡಿಕೊಂಡಿದೆ. ಅತೀವ ಶ್ರದ್ಧೆಯ ಯುಕ್ತ, ಅತ್ಯಂತ ಶ್ರದ್ಧೆಯಿಂದ ಕೂಡಿದವನು, ಜಿಜ್ಞಾಸು, ಒಳ್ಳೆಯ ಸತ್ಯವನ್ನ ತಿಳಿಯಬೇಕೆಂಬ ಭಗವಂತನಲ್ಲಿ ಭಕ್ತಿ ಇರುವ ಮನುಷ್ಯನು ವಿಷ್ಣು ತತ್ಪರ, ಪರಮಾತ್ಮನಲ್ಲೇ ಮನಸ್ಸು ಸದಾ ಇಟ್ಟು ಅವನೇ ಎಲ್ಲದಕ್ಕಿಂತ ಪರದೇವತೆ, ಅವನಿಗೆ ಎಲ್ಲದರಲ್ಲೂ ವಿಷ್ಣುವಿನದ್ದೇ ತಾತ್ಪರ್ಯ ಕಾಣ್ತಾ ಇರುತ್ತೆ. ಏನೇ ಮಾತು ಹೇಳಿದ್ರು ತುಂಬಾ ಚಂದದ ಶಬ್ದ, ವಿಷ್ಣು ತತ್ಪರ, ವಿಷ್ಣುವಲ್ಲೇ ತತ್ಪರನಾಗಿರ್ತಾನೆ. ಏನೇ ಕೇಳಿದ್ರು, ಏನೇ ನೋಡಿದ್ರು, ಏನೇ ಮಾಡಿದ್ರು, ಏನೇ ಅಂದ್ರು ಅದು ವಿಷ್ಣು ತಾತ್ಪರ್ಯಕ್ಕೆ ಹತ್ರ ಇರಬೇಕು. ನೇರವಾಗಿ ಕೆಲವೊಂದು ಸರ್ತಿ ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗುದು, ಆದ್ರೆ ಅದರ ಪರಿಣಾಮ, ಅದರ ಪ್ರಭಾವ ಭಗವಂತನ ಪಾರಮ್ಯವನ್ನು ಅರಿಯುವುದಕ್ಕೆ ಹೆಲ್ಪ್ ಮಾಡಬೇಕದು. ಜ್ಞಾತ್ವಾ ಧ್ಯಾತ್ವಾ ತಥಾ ದೃಷ್ಟ್ವಾ, ಮೊದಲು ಜ್ಞಾತ್ವ ಚೆನ್ನಾಗಿ ತಿಳಿದು, ಆಮೇಲೆ ಧ್ಯಾನದಲ್ಲಿ ಗಟ್ಟಿಯಾಗಿ, ಆಮೇಲೆ ಹಲವು ಜನ್ಮಗಳ ಸಾಧನೆಯಿಂದ ದೃಷ್ಟ್ವಾ, ಕಣ್ಣಾರೆ ಭಗವಂತನನ್ನ ಕಂಡು, ಬಹುಭಿಹಿ ಜನ್ಮಭಿಹಿ ಪುಮಾನ್, ಹಲವು ಜನ್ಮಗಳಲ್ಲಿ ಮನುಷ್ಯ ಹೋಗಿ ವಿಶೇಷಾನ್ ನಾರಾಯಣಂ ದೇವಂ ನಾನ್ಯಥಾತು ಕಥಂಚನ, ಹಲವು ಜನ್ಮಗಳಲ್ಲಿ ವಿಶೇತ್ ನಾರಾಯಣಂ ನಾನ್ಯಥಾತು ಕಥಂಚನ. ನಾರಾಯಣಂ ವಿಷೇತ್ ಅಂದ್ರೆ ನಾರಾಯಣನನ್ನು ಹೊಂದುತ್ತಾನೆ, ನಾನ್ಯಥಾತು ಕಥಂಚನ, ಇದು ಬಿಟ್ಟು ಭಗವಂತನನ್ನ ಪಡಿಲಿಕ್ಕೆ ಬೇರೆ ದಾರಿಯೇ ಇಲ್ಲ. ಅತ್ಯಂತ ಶ್ರದ್ಧೆ, ತಿಳ್ಕೊಳ್ಬೇಕನ್ನುವ ಅಪಾಹಪಿ, ಏನು ತಿಳಿದರೂ ಕೂಡ ಅದು ಸತ್ಯವಾದ ಅನುಷ್ಠಾನಕ್ಕೆ ಹೊಂದುವ ಭಗವಂತನ ಬಗೆಗೆ ಮತ್ತಷ್ಟು ಹೆಮ್ಮೆ ಹುಟ್ಟಿಸುವ, ಅವನಲ್ಲೇ ಪ್ರತಿಯೊಂದರ ತಾತ್ಪರ್ಯವೂ ಕೂಡ ಮೂಡುವಂತಾಗುವ ಚಿಂತನೆಗಳಲ್ಲಿ ಮನುಜ ಮೊದಲು ತಿಳಿದು, ಆ ಚಿಂತನೆಗಳಲ್ಲಿ ಇಳಿದು, ಧ್ಯಾನದಲ್ಲಿ ಗಟ್ಟಿಗೊಂಡು, ಹಲವಾರು ಜನ್ಮಗಳ ಸಾಧನೆಯಿಂದ ಭಗವಂತನನ್ನ ನೇರವಾಗಿ ತನ್ನ ಸ್ವರೂಪಭೂತವಾದ ಕಣ್ಣಿನಿಂದಲೇ ಅರಿತು, ಎಲ್ಲ ದೇವತೆಗಳಿಗೂ ಒಡೆಯನೆನಿಸಿದಂತಹ ನಾರಾಯಣನ ಪರಿವಾರದ ಭಾಗವಾಗಿ ಸೇರಿಕೊಳ್ಳುತ್ತಾನೆ ಹೊರತು ಅವರಿಗೆ ಸಮಾನನೂ ಆಗುವುದಿಲ್ಲ, ಅವರ ಜೊತೆಗೆ ಏಕವಾಗುವುದೂ ಅಲ್ಲ. ಲೋಕದ ನಿಯಮ ಏಕ ಏಕ ನೋ ಏಕ, ಅದು ಎರಡೇ ಆಗುತ್ತೆ. ಎಷ್ಟು ಸೂಕ್ಷ್ಮವೇ ಆಗಲಿ, ಸಮುದ್ರಕ್ಕೆ ಹೋಗಿ ಸೇರುವ ನದಿಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಸೈಂಟಿಫಿಕಲಿ ಅಂತಹ ಸಂಗತಿಗಳು ಇವತ್ತು ಬೇಕಾದಷ್ಟು ಊಹೆಗೆ ಸಿಗುವಂಥದ್ದು. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಬದುಕಿನಲ್ಲಿ ನಾವು ಇಷ್ಟೇ ದಿವಸದೊಳಗೆ ಇಂಥದ್ದೆಲ್ಲ ಮಾಡಿ ಸಾಧನೆ ಮುಗಿಸ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಏನ ಐಡಿಯಾ ಹೊತ್ತು ಕೂತ್ರು ಕೂಡ ಅದು ನಡೆಯುತ್ತೆ ಅನ್ನೋದು ನಿಶ್ಚಯ ಇಲ್ಲ. ನಾನ್ಯಥಾತು ಕಥಂಚನ, ಬೇರೆ ಯಾವುದೇ ದಾರಿ ಇಲ್ಲ ಭಗವಂತನನ್ನ ಪಡೀಲಿಕ್ಕೆ. ನೋ ಶಾರ್ಟ್ ಕಟ್ ಅಥವಾ ನೋ ಅದರ್ ವೇ.
ಬೇರೆ ದಾರಿ ಅಂತ ಇಲ್ವೇ ಇಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ನಾರದೀಯ ಪುರಾಣ ನಮಗೆ ಅಪರೂಪದ ಸಂಗತಿಗಳನ್ನ ತಿಳಿಸಿಕೊಟ್ಟಿದೆ. ಒಂದು, ಹಿಂದೆ ಹೇಳಿದ ಹಾಗೆ ಯೋಗಭ್ರಷ್ಟರ ಮರು ಆ ಸ್ಥಾಪನೆಯನ್ನ ಹೇಳ್ತಾ ಇದೆ. ಅಂದ್ರೆ ಮತ್ತೆ ಅವರು ವಾಪಸ್ ತಮ್ಮ ತಪ್ಪಿ ಹೋದ ದಾರಿಯನ್ನ ಅಪ್ಪಿಕೊಳ್ತಾರೆ ಅಂತ. ಅದೇ ರೀತಿ ಒಬ್ಬ ಜಿಜ್ಞಾಸುವಾಗಿ ಭಗವಂತನನ್ನು ಸೇರುವ ಬಗೆ ಹೇಗೆ ಅನ್ನೋದನ್ನು ಈ ಪದ್ಯ ಹೇಳ್ತಾ ಇದೆ. ಒಟ್ಟು ಎರಡು ಅಂಶಗಳಲ್ಲೂ ಇದು ಯೋಗಿಯ ಒಬ್ಬ ತಪ್ಪಿಸಿಕೊಂಡವನ ಬಗ್ಗೆ ಹೇಳ್ತಾ ಇದೆ, ಒಬ್ಬ ಹುಡುಕಿಕೊಂಡು ಬಂದವನ ಬಗ್ಗೆ ಹೇಳ್ತಾ ಇದೆ. ತಪ್ಪಿಸಿಕೊಂಡು ಬಂದವನು ಮರಳಿ ಅಲ್ಲೇ ಸೇರ್ತಾನೆ, ಹುಡುಕಿಕೊಂಡು ಬಂದವನು ಕೂಡ ಅದನ್ನೇ ಪಡಿತಾನೆ ಅಂತ ಪ್ರಯತ್ನಾತ್ ಅನ್ನುವ ಶಬ್ದದಿಂದ ಬಂತು. ಪ್ರಯತ್ನ ಪಟ್ಟು ಪ್ರಯತ್ನಿಸುವವನು ಅಂತ ಒಂದು ವಿಚಿತ್ರ ಪ್ರಯೋಗ, ಪ್ರಯತ್ನಾದ್ಯತಮಾನಸ್ತು ಅಂತ. ಅಂದ್ರೆ ಹಿಂದೆ ಮಾಡಿದ ಪ್ರಯತ್ನಕ್ಕಿಂತ ಹೆಚ್ಚಿನ ಪ್ರಯತ್ನ ಮಾಡುವುದನ್ನ ಯತಮಾನ ಅಂತ ಹೇಳುದು. ಹಿಂದೆಯೂ ಪ್ರಯತ್ನ ಆಗಿರುತ್ತೆ, ಆದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ಅಂತ ಒಂದರ್ಥ. ಮೇಲ್ನೋಟಕ್ಕೆ ಪ್ರಯತ್ನಾತ್ ಯತಮಾನ ಅನ್ನುವುದನ್ನ ಹೆಚ್ಚು ಪ್ರಯತ್ನಿಸಬೇಕು ಅನ್ನುವ ಅರ್ಥದಲ್ಲಿ ಹೇಳಬಹುದು. ಆದ್ರೆ ಇಂದ್ರಿಯಗಳನ್ನು ನಿಯಮಿಸುವ ಸಂಯಮ ಅನ್ನುವ ವ್ಯವಸ್ಥೆಯಿಂದ ಯೋಗವನ್ನು ಹೊಂದಲಿಕ್ಕೆ ಉದ್ಯುಕ್ತನಾದವನು ಅಂತ ಅರ್ಥ. ಪುನರುಕ್ತಿ ಅಂತನ್ನುವ ಹಿನ್ನೆಲೆಯಲ್ಲಿ ಇದನ್ನು ಅರ್ಥ ಮಾಡಿದ್ರೆ ಕೃಷ್ಣನಿಗೆ ಭಾಷೆ ಬರಲ್ಲ ಅಂತ ಆಗತ್ತೆ. ಅದು ಹೆಚ್ಚಿನ ಪ್ರಯತ್ನ ಅಂತ ಹೇಳ್ಬೇಕಾದ್ರೆ ಅತಿ ಪ್ರಯತ್ನ ಅಂತ ಹೇಳಿದ್ರೆ ಸಾಕು. ಪ್ರಯತ್ನಾದ್ ಯತಮಾನಸ್ತು. ಯತಮಾನ ಅಂದ್ರೆ ಯೋಗದಲ್ಲಿ ಉದ್ಯುಕ್ತನಾದವನು ಅಂತ. ಪ್ರಯತ್ನ ಅಂತ ಒಂದು ಹಿಂದೆ ಹೇಳಿದು ನಿಯಂತ್ರಣ, ಯತ್ನ. ಇಂದ್ರಿಯದ ಸಂಯಮನ ಅನ್ನುವ ಕೆಲಸದಿಂದ ಯೋಗದಲ್ಲಿ ಉದ್ಯುಕ್ತನಾದವನು. ಆದ್ರಿಂದಾಗಿ ಪ್ರಯತ್ನಾತ್ ಅಂತ ಬಂದದ್ರಿಂದ ಇಂದ್ರಿಯದ ನಿಯಮನದ ಪ್ರಯತ್ನದಿಂದ ಯತಮಾನ, ಯೋಗದಲ್ಲಿ ಹೆಜ್ಜೆ ಇಡಲು ಹೊರಟವನು ಅಂತ ಅರ್ಥ. ಯತಮಾನ ಅಂದ್ರೆ ಹೊರಟವನು. ಪ್ರಯತ್ನಾದ್ಯತಮಾನ, ಇಂದ್ರಿಯ ನಿಗ್ರಹದ ಅತ್ಯಂತ ಸಮರ್ಥವಾದ ತನ್ನ ಶ್ರಮದಿಂದ ಮುಂದೆ ಸಾಗುವವನು, ಉದ್ಯುಕ್ತನಾದವನು ಅಂತ ಒಟ್ಟು ಆ ಪ್ರಯತ್ನಾದ್ಯತಮಾನ ಅನ್ನುವ ಶಬ್ದಕ್ಕರ್ಥ. ಯಾಕೆಂದ್ರೆ ವೇದವ್ಯಾಸರ ಮಾತುಗಳು ಯಾವತ್ತೂ ಕೂಡ ಪುನರುಕ್ತಿ ದೋಷದಿಂದ ಕೂಡಿದ್ದು ಅಂತ ನಾವು ಚಿಂತಿಸಬಾರದು. ಅಂದ್ರೆ ಆ ವಾಕ್ಯಕ್ಕೆ ಹಾಗೆ ಅರ್ಥ ಮಾಡಿದ್ರೆ ಭಾಷೆಯ ದೃಷ್ಟಿಯಿಂದಲೂ ಅದು ಅದಕ್ಕೆ ಹಾನಿ ಮಾಡಿದ ಹಾಗೆ. ಮತ್ತು ಮಾಡುವವ ನಾರಾಯಣನೇ ಸ್ವತಃ ವ್ಯಾಸರಾಗಿ ಬಂದದ್ದಾದ್ರಿಂದ ಆ ರೀತಿ ಸಪ್ಯ ಭಾವಕ್ಕೆ ಯಾವುದೇ ರೀತಿಯ ಆಕ್ಷೇಪಗಳಿಲ್ಲ. ಅಂದ್ರೆ ಸಪ್ಯ ಭಾವ ಇದೆ ಅಂತ ಅಂದ್ಕೊಳ್ಬೇಕಾಗಿಲ್ಲ, ಸರಿಯೇ ಇದೆ. ನಮ್ಗೆ ಸಪ್ಯ ಅನ್ನಿಸ್ಬೋದು, ಯಾಕಂದ್ರೆ ನಮ್ಮ ತಿಳುವಳಿಕೆಯ ಮಟ್ಟ ಚಿಕ್ಕದಿರುತ್ತೆ. ಸರಿ, ಮುಂದೆ ಯೋಗಿಯಾದವನು ದಾರಿ ಕೆಡದೆ ಯೋಗದ ದಾರಿಯಲ್ಲೇ ಸಾಗಿ 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 ತನ್ನಿರತನಾಗಿ ಸಂಶುದ್ಧ ಕಿಲ್ಬಿಷನಾಗ್ತಾನೆ ಅಂತಂದ್ರು. ಕಿಲ್ಬಿಷ ಅಂದ್ರೆ ಕೊಳೆ, ಕಿಲುಬು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಅಂದ್ರೆ ಮನಸ್ಸು ಅಸ್ಥಿರವಾದದ್ರಿಂದ ಸಾಧನೆಯಿಂದ ಹೊರಗೆ ಬಂದವನು ಅಥವಾ ಸಾಧನೆಯ ದಾರಿಯಿಂದ ಆಚೆಗೆ ಕಂಡವನು. ಇದು ಒಂದು ರೀತಿಯಲ್ಲಿ ಕಿಲ್ಬಿಷ ಅಂದ್ರೆ ಈಗ ಅಪರಾಧ. ಸಾಧನೆಯ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಬೇಡಪ್ಪ ಇದೆಲ್ಲ, ಯಾರಿಗ್ ಬೇಕು ಇದೆಲ್ಲ,
ಸುಮ್ನೆ ರಗಳೆ ಅಂತ ಯಾವಾಗ ಅವನು ತನಗೆ ಸುಲಭವಾಗಿ ಪಡಿಲಿಕ್ಕೆ ಅವಕಾಶ ಇರುವಂತಹ ಜಾಗದಲ್ಲೂ ಕೂಡ ಅದರ ಬಗ್ಗೆ ನಿರ್ಲಕ್ಷ್ಯ ಭಾವವನ್ನು ತಾಳ್ತಾನೆ ಅಂತಂದ್ರೆ ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ಆದ್ರಿಂದ ಎಂದೂ ಕೂಡ ಉತ್ತಮವಾದ ದಾರಿಯಿಂದ ಹಿಂದೆ ಸರಿಬಾರದು. ಅದಕ್ಕೆ ಸಂಶುದ್ಧ ಕಿಲ್ಬಿಷಃ. ಅದರ ಬಗ್ಗೆ ಮಧ್ಯೆ ಮತ್ತೆ ಡೌಟ್ ಬರ್ತಾನೆ ಇದ್ರೆ, ಅಂದ್ರೆ ಬರುವುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೆ ಅದು ರಿಪೀಟೆಡ್ಲಿ ಆ ತರದ ಕೊಳೆಗಳು ದಾರಿಯ ದಿಕ್ಕನ್ನು ಬದಲಿಸ್ತಾ ಹೋದ್ರೆ ಆಗ ಸಾಧನೆ ಕುಂಠಿತ ಆಗ್ತಾ ಹೋಗುತ್ತೆ. ಅದಕ್ಕೆ ಸಂಶುದ್ಧ ಕಿಲ್ಬಿಷಃ. ಶುದ್ಧ ಆದ್ರೆ ಸಾಕಾಗುದಿಲ್ಲ, ಮತ್ತೆ ಕೊಳೆಯಾಗದಂತೆ ಸಂಶುದ್ಧ. ಒಮ್ಮೆ ಶುದ್ಧ ಆದ್ರೂ ಮತ್ತೆ ಹೊರಗಿನಿಂದ ಕೊಳೆ ಆವರಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಜನ್ಮದಿಂದ ಜನ್ಮಕ್ಕೆ ಗಟ್ಟಿಯಾಗ್ತಾ ಬರಬೇಕು. ಮತ್ತೆ ಡೌಟ್ಫುಲ್ ಆದ ಆಲೋಚನೆ ಮಾಡಿದ್ರೆ ಇದ್ಯಾಕೋ ಸರಿ ಇಲ್ಲ ಅಂತ ಅನ್ನಿಸುವ ಸ್ಥಿತಿಯಲ್ಲಿ ಆ ದಾರಿಯನ್ನೇ ಹಿಡಿಯುವುದಲ್ಲ. 10 ಜನ್ಮಗಳಲ್ಲಿ ಸಾಧಕ ಪರೀಕ್ಷೆಗೆ ಒಳಪಡ್ತಾನೆ. ಆದ್ರೆ ಆ ಸಾಧಕ ಯೋಗಿ ಭಗವಂತನ ಕರುಣೆಯಿಂದ ಸೋಲನ್ನು ಒಪ್ಪಿಕೊಳ್ಳಲ್ಲ. ಯಾಕೆಂದ್ರೆ ಭಗವಂತನ ಕರುಣೆಯ ನೋಟ ಅವನನ್ನ ಹರಸಿದೆ ಅಂತ ಅರ್ಥ. ಕೊನೆಗೆ ತೀವ್ರವಾದ ಪ್ರಯತ್ನದಿಂದ ಒಳಗಣ್ಣಿನಲ್ಲೇ ಭಗವದ್ ದರ್ಶನ ಆಗ್ಲಿಕ್ಕಾಯ್ತು. ವಿಶೇಷ ಏನು ಅಂದ್ರೆ, ಆ ಒಮ್ಮೆ ಒಳಗಿನಿಂದ ಚೆನ್ನಾಗಿ ಕಂಡು ಅದು ಪಕ್ವವಾದ್ರೆ ಕಣ್ ತೆಗೆದ್ರೂ ಭಗವಂತನೇ ಕಾಣ್ತಾನೆ, ಕಣ್ಣು ಮುಚ್ಚಿದ್ರೂ ಭಗವಂತನೇ ಕಾಣ್ತಾನೆ. ಎಲ್ಲಿ ನೋಡಿದರಲ್ಲಿ ಶ್ರೀರಾಮ. ಆದ್ರೆ ಈ ನೋಡುವಿಕೆಗಾಗಿ ಅನೇಕ ಜನ್ಮ ಸಂಸಿದ್ಧ. ಅಷ್ಟು ಕಾಯಲೇಬೇಕು. ಒಂದೇ ಸರ್ತಿ ಎಲ್ಲ ಸಿದ್ಧಿ ಆಗ್ಲಿ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಭಗವಂತನ ದರ್ಶನ ಅದು ಸಮರ್ಪಣಾ ಭಾವದಿಂದ ಪಡ್ಕೊಳ್ಬೇಕಾದ್ದು. ಎಲ್ಲಿ ದೇವರ ಪ್ರತೀಕ ಕಂಡ್ರು ಅಲ್ಲಿಗೆ ಹೋಗಿ ತಲೆಬಾಗಿ ನಾವು ಆ ಜಾಗದಲ್ಲಿ ನಂಗೆ ಯಾಕೋ ಇಷ್ಟ ಇಲ್ಲ ದೇವರನ್ನು ನೋಡ್ಲಿಕ್ಕೆ, ಆ ಜಾಗದಲ್ಲಿ ಜನರು ಬರೀ ಅನ್ಯಾಯನೇ ಮಾಡ್ತಾರೆ ಅಂತ ನಮಗೆ ದೇವರು ಕಾಣದೆ ಜನ ಕಾಣ್ತಾ ಇದೆ, ಅಥವಾ ಅಲ್ಲಿಯ ಸಿಸ್ಟಮ್ನ ಬಗ್ಗೆನೇ ಅಸಮಾಧಾನ ಇದ್ರೆ ಅನ್ನೋ ಕಾರಣಕ್ಕೋಸ್ಕರ ದೇವರ ಅಸ್ತಿತ್ವವನ್ನೇ ಅಲ್ಲಿ ಒಪ್ಪಿಕೊಳ್ಳದಷ್ಟು ಮನಸ್ಸು ದುರ್ಬಲ ಆಗಿಬಿಟ್ರೆ ಕಾಯುವುದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಿ ಕಂಡ್ರೂ ಮನಸ್ಸನ್ನು ಕಿರಿಕಿರಿ ಮಾಡಿಕೊಳ್ಳದ ಸ್ಥಿತಿಯಲ್ಲಿ ನಾವು ನಮ್ಮನ್ನ ಅಣಿಗೊಳಿಸಿಕೊಳ್ಬೇಕು. ಶತ್ರುಗಳನ್ನ ಕಂಡಾಗಲೂ ನಮಗೆ ದೇವರ ವಿಷಯದಲ್ಲಿ, ಅಲ್ಲಿ ಆ ಅಸ್ತಿತ್ವದ ವಿಷಯದಲ್ಲಿ ನಮಗೆ ಡೌಟ್ ಉಳಿಬಾರದು. ಶತ್ರುವಿನಲ್ಲೂ ಭಗವಂತನೇ ನಮಗೆ ನಿಂತು ಯಾವುದೋ ಕರ್ಮದ ಫಲವನ್ನ ಉಣಿಸ್ತಾ ಇದ್ದಾನೆ ಅಂತ ಅವನ ಬಗ್ಗೆ ದ್ವೇಷ ಬರಬಾರದು. ಉಪೇಕ್ಷೆ ಮಾಡಿ ದೂರ ಇಡಿ. ಆದ್ರೆ ಕಂಡ ತಕ್ಷಣ ಮೈಯೆಲ್ಲ ಕಿರಿಕಿರಿ ಆಗ್ಲಿಕ್ಕೆ ಶುರುವಾಗಿ ನಾವು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅವ್ಯವಸ್ಥೆ ಉಂಟಾಗ್ತಾ ಇದೆ ಅಂದ್ರೆ ನಾವು ತುಂಬಾ ಹಿಂದೆ ಬಿದ್ದಿದ್ದೇವೆ ಅಂತ ಅರ್ಥ. ಸರಿ, ಭಗವಂತನ ನೋಡುವುದಕ್ಕೋಸ್ಕರ ಕಾಯುವುದು ಅನ್ನೋದ್ರಲ್ಲಿ ಒಂದು ಆನಂದ ಇದೆ, ಅದು ಸತ್ಯ. ಒಂದು ರೀತಿ ಎತ್ತರದ ಬೆಟ್ಟದ ತುದಿಯಲ್ಲಿ ನಿಂತು ಜಗತ್ತೆಲ್ಲವನ್ನು ನೋಡ್ತಾ ಇದ್ದಾನೆ ಅಂತನ್ನುವಾಗ ಒಂದು ಆನಂದ ಇದೆಯಲ್ವಾ. ಆ ಆನಂದಕ್ಕೆ ಕಾರಣ ಏನು ಅಂದ್ರೆ ಆ ಬೆಟ್ಟ ಏರುವುದಕ್ಕೆ ಪಟ್ಟ ಸಾಹಸ. ಏನೇನೋ ಕಷ್ಟಗಳನ್ನ ದಾಟಿ ಆಗುವುದೇ ಇಲ್ಲ, ಮೇಲೆ ಹತ್ಲಿಕ್ಕೆ ಬೀಳಲೇಬೇಕಾಗುತ್ತೆ ಅನ್ನೋ ಏನೇನೋ ತರದ ಸಮಸ್ಯೆಗಳನ್ನ ಮೀರಿ ಬಂದು ಆ ತುದಿಯಲ್ಲಿ ನಿಂದು ಜಗದ ಅಗಲವನ್ನೆಲ್ಲ ಕಣ್ಣಲ್ಲಿ ಕಂಡು ತೃಪ್ತಿ ಪಡುವ ಭಾವ ಇದೆಯಲ್ವಾ, ಅದು ಬಹಳ ಅಪರೂಪ ಅನುಭವ ಅದು. ಯಾಕೆಂದ್ರೆ ಏರಲು ಪಟ್ಟ ಪಾಡು ಇದೆಯಲ್ಲ, ಅದು ಮೇಲೆ ನಿಂತಾಗ ಸಿಗುವ ಸುಖಕ್ಕೆ ಮೆಟ್ಟಿಲಿನ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತಾ ಹೋಗುತ್ತೆ. ಹತ್ತಿ ಅರ್ಧದಲ್ಲೇ ವಾಪಸ್ ಹೋದವನಿಗೆ
ನೀವು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಆ ಸುಖದ ಪರಿಚಯ ಅವನಿಗೆ ಆಗಲ್ಲ. ಬರುವ ದಾರಿಯಲ್ಲಿ ಅನೇಕ ಅವಘಡಗಳ ಮೂಲಕ ತನ್ನ ಸುತ್ತ ಇದ್ದವರು ಸಾಧನೆಯ ಅಥವಾ ಈ ಪ್ರಯಾಣದ ಅಭ್ಯರ್ಥಿಗಳಾಗಿ ಉಳಿಯದೆ ತಪ್ಪಿಸಿಕೊಂಡವರೆಲ್ಲ ನಮ್ಮ ಕಣ್ಣ ಮುಂದೆಯೇ ಜಾರಿ ಹೋದದ್ದನ್ನ ನೋಡಿದಾಗ ತುಂಬಾ ಕಷ್ಟ ಆಗಿರುತ್ತೆ ಮನಸ್ಸಿಗೆ. ಅಲ್ಲಿ ತನಕ ಹೋಗ್ತೇನೋ ಇಲ್ವೋ, ಬೀಳ್ತೇನೋ ಏನೋ, ಆರೋಗ್ಯ ಸರಿ ಇಲ್ಲ ಅಥವಾ ಇನ್ನೇನೋ ಒಂದು ಕಿರಿಕಿರಿ ಇದೆ. ಆದರೆ ಅದೆಲ್ಲ ಮೀರಿ ಆ ತುತ್ತ ತುದಿಗೆ ಏರಿದಾಗ ಆನಂದದಿಂದ ಕುಣಿದು ಕುಪ್ಪಳಿಸ್ಬೇಕು ಅನಿಸುತ್ತೆ. ಹಿಂದಿನ ಕಷ್ಟ ಎಲ್ಲ ಮರೆತೇ ಹೋಗುತ್ತೆ. ಯಾರು ನೋಡ್ಲಿಕ್ಕಿಲ್ಲ ಅಂದ್ರೂ ಕುಣಿಬೇಕು ಅನಿಸುತ್ತೆ. ಅದು ನಿಜವಾದ ಆನಂದ. ಯಾರಾದ್ರೂ ನೋಡ್ತಾರೆ ಅಂತ ಮಾತ್ರ ಕುಣಿಯುವುದಾದ್ರೆ ದುಡ್ಡಿಗೆ, ಅದೆಲ್ಲ ಕೇವಲ ತೋರ್ಪಡಿಕೆಯ ಭಾವ ಹೊರತು ನೈಜ ಭಾವ ಅಲ್ಲ. ಭಗವಂತನನ್ನ ಕಂಡವನಿಗೆ ಹೀಗೇನೆ ಅನೇಕ ಜನ್ಮಗಳ ಕುಸಿತಗಳ ನಡುವೆ ಭಗವಂತ ತನ್ನನ್ನು ಎಸೆದ ಕಾರಣಕ್ಕೆ ಇಲ್ಲಿ ಬಂದು ಮುಟ್ಟಿದ್ದೇನೆ. ಎಷ್ಟರ್ತಿ ನಾನು ಬಿದೋಗ್ತೇನೆ ನಂಗ್ ಮೇಲೆ ಹತ್ಲಿಕ್ಕಾಗಲ್ಲ ಅಂತ ಇದ್ದಾಗಲೆಲ್ಲ ಯಾವುದೋ ಒಂದು ಆಸರೆ ಕೈಗೆ ಸಿಗುವಂತೆ ಮಾಡಿ ಮೇಲಕ್ಕೆ ಏರುವಂತೆ ಕೊನೆಗೆ ಭಗವಂತನನ್ನ ಕಂಡಾಗ ಆಗುವ ಆನಂದಕ್ಕೆ ಅದಕ್ಕೆ ಪಾರವೇ ಇಲ್ಲ. ಅನೇಕ ಜನ್ಮ ಸಂಸಿದ್ಧ ಅಂತ. ದೃಷ್ಟ್ವಾ ಜನ್ಮಭಿರ್ಬಹುಭಿಹಿ, ಅನೇಕ ಜನ್ಮಗಳಿಂದ ಭಗವಂತನನ್ನ ಕಂಡು ಸ್ಪಷ್ಟವಾದ ಮಾತು. ಬರಿಯ ಜನ್ಮ ಬಂದ್ರೆ ಸಾಕಾಗುದಿಲ್ಲ, ಆ ಸಾಧನೆಯ ಬದುಕು ಅದಕ್ಕೆ ಆಡ್ ಆದ್ರೆ ಮಾತ್ರ ಅದಕ್ಕೆ ಅರ್ಥ. ಅದಕ್ಕೆ ಸಂಸಿದ್ಧ ಅಂತ ಶಬ್ದ ಬಳಸಿದ್ದು. ಬರೀ ಜನ್ಮ ಬರುವುದು ಅಂತಾದ್ರೆ ಎಷ್ಟೋ ಜನಕ್ಕೆ ಜನ್ಮ ಬರುತ್ತೆ. ಪ್ರತಿ ಜನ್ಮದಲ್ಲೂ ಸಿದ್ಧಿಗಾಗಿ ಪ್ರಯತ್ನ ನಡೆದಿರಬೇಕು. ಫಲಪ್ರಾಪ್ತಿಯ ಪೂರ್ವ ಸಿದ್ಧತೆಗಳಿರ್ಬೇಕು. ಅಂತಹ ಉತ್ತುಂಗ ಶಿಖರದಲ್ಲಿ ನಿಂತ ಅನುಭವಕ್ಕೆ ಪೂರ್ವದ ಎಡರು ತೊಡರುಗಳೆಲ್ಲವೂ ಕೂಡ ಆನಂದದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಸಿದ್ಧಿ ಬಂದ್ರೆ ಕೆಲವೊಂದ್ ಸರ್ತಿ ಅಲ್ಲಿಗೆ ಸಾಧನೆ ಮುಗುದೇ ಹೋಯ್ತು ಅಂತ ಅನ್ನಿಸಿಬಿಟ್ರೆ ಅದು ದೊಡ್ಡ ಬೆಟ್ಟದ ಹತ್ರ ಹತ್ತಿದ ಒಂದು ಚಿಕ್ಕ ಬೆಟ್ಟದ ಕಾಣ್ಲಿಕ್ಕೆ ಶುರುವಾಗುತ್ತೆ. ಭಗವಂತನ ಸಾಕ್ಷಾತ್ಕಾರ ಅನ್ನುವ ಸಿದ್ಧಿಯೇ ನಿಜವಾದ ಸಿದ್ಧಿ. ಅದಕ್ಕೆ ಸಂಸಿದ್ಧ ಅನ್ನೋ ಶಬ್ದ ಬಳಸಿದ್ದು. ಆ ತಥೋಯಾತಿ ಪರಾಂಗತಿಂ. ಈ ಎಲ್ಲ ಸೌಖ್ಯಗಳ ನಡುವೆಯೂ ಭಗವಂತನ ಸಾಕ್ಷಾತ್ಕಾರ ಅನ್ನುವ ಸಂತಸದ ಕ್ಷಣಕ್ಕೆ, ಈ ಅನೇಕ ಜನ್ಮಗಳ ಕಾಯುವಿಕೆಗೆ ಫಲ ಸಿಕ್ಕಿದ್ರೆ ಮಾತ್ರ ಅದು ನಿಜವಾದ ಫಲ ಅಂತ ಅನಿಸುತ್ತೆ. ತಥೋಯಾತಿ ಪರಾಂಗತಿಂ. ಅಪರೋಕ್ಷ ಜ್ಞಾನದಿಂದಲೇನೆ ಕೊನೆಯ ಭಗವಂತನ ಜೊತೆಗಿನ ಒಡನಾಟ ಅನ್ನುವ ಸುಖವನ್ನ ಹೊಂದುತ್ತಾನೆ. ಮುಕ್ತಿ ಅಂತ ನಾವದನ್ನ ತಥೋಯಾತಿ ಪರಾಂಗತಿಂ ಅಂದ್ರೆ ಮುಕ್ತಿ ಅಂತ ನಾವು ಅನ್ಕೊಳ್ತೇವೆ. ಕರೆಕ್ಟ್. ಯಾಕೆಂದ್ರೆ ಇದರ ಮೇಲೆ ಮತ್ತೊಂದು ಮನೆ ಇಲ್ಲ, ಇದರಿಂದ ಆಚೆಗೆ ಹೋಗ್ಲಿಕ್ಕೆ ಏನೂ ಸಿಗಲ್ಲ. ಮತ್ತೆ ಇಲ್ಲಿ ಸಿಕ್ಕಿದ್ಮೇಲೆ ಇದಕ್ಕಿಂತ ಮೇಲೊಂದು ಹುಡುಕಾಟದ ಪ್ರಶ್ನೆಯೂ ಬರಲ್ಲ. ತಾನು ಎಷ್ಟು ಎತ್ತರದಲ್ಲಿದ್ದೇನೆ ಅಂತ ಗೊತ್ತಿದ್ದೇ ಅದರ ಬಗೆಗಿನ ತೃಪ್ತಿಯ ಭಾವ ಇರುತ್ತೆ. ಇನ್ನು ಮೇಲೆ ಹೋಗ್ಬೇಕಿತ್ತು ಅಂದ್ರೆ ಅವನಿಗೆ ಇಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಅರ್ಥ. ಮುಕ್ತಾನಾಂ ಪರಮಾಗತಿ. ತನ್ನ ಆಸರೆಗೆ ಬಂದಂತಹ ಪ್ರತಿಯೊಂದು ಜೀವಿಯನ್ನು ಕೂಡ ವಿಶೇಷವಾದ ನೆಲೆಯಲ್ಲಿ ಆತನನ್ನ ಟ್ರೀಟ್ ಮಾಡ್ತಾನೆ ಭಗವಂತ. ನಾರಾಯಣಂ ದೇವಂ ವಿಷೇತ್ ಪರಾಂಗತಿಂ ಅನ್ನೋದಕ್ಕೆ
ನಾರದೀಯ ವಚನ ಬಂದದ್ದು. ನಾರಾಯಣನನ್ನು ಸೇರುತ್ತಾನೆ, ಮುಕ್ತಿಯನ್ನು ಹೊಂದುತ್ತಾನೆ, ಎರಡೂ ಒಂದೇ ಅರ್ಥ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಒಂದರ ಅರ್ಥ ಇನ್ನೊಂದು ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡುತ್ತಷ್ಟೇ. ಇನ್ನು ಇದು ಅನೇಕ ಜನ್ಮಗಳಿಂದ ಅರ್ಧ ಭ್ರಷ್ಟನಾದವನು ಮತ್ತೆ ಬಂದು ಸೇರಿಕೊಂಡವನ ಕತೆ. ಆದರೆ ಇನ್ನು ಒಬ್ಬ ಮಧ್ಯದಲ್ಲಿ ಚ್ಯುತ ಆಗಲಿಲ್ಲ, ಆದ್ರೆ ಸಾಧನೆ ಮಾಡ್ತಾ 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 ಬಂದ, ಜಿಜ್ಞಾಸುವಾಗಿ ಬಂದ. ವೇದದ ಅರ್ಥವನ್ನ ತಿಳಿಯಬೇಕು, ಅದರ ಮೂಲಕ ಮೋಕ್ಷಪ್ರದನಾದ ಭಗವಂತನನ್ನ ಇನ್ನಷ್ಟು ಚೆನ್ನಾಗಿ ಆತ್ಮಸಾತ್ ಮಾಡಿಕೊಳ್ಬೇಕು ಅನ್ನುವ ಅದಮ್ಯವಾದ ಒಳಗಿನ ಆಸೆಗಳ ಹುಟ್ಟನ್ನ, ಹಾಗೇ ನದಿಯಲ್ಲಿ ಮುಂದೆ ಪ್ರವಾಹವನ್ನು ಮೀರಿ ಬರುವುದಕ್ಕೋಸ್ಕರ ಹಾಕಿಕೊಂಡು ಸಾಗಿದ ಸಾಧಕನ ಮತ್ತು ಭಗವಂತನ ಸಂಪರ್ಕ ಹೇಗೆ, ಅದೇ ಜಿಜ್ಞಾಸುರಪಿ ಶಬ್ದ ಬ್ರಹ್ಮಾತಿ ವರ್ತತೆ. ಬಯಸಿದ ಮಾತ್ರಕ್ಕೆ ಮುಕ್ತಿ ಆಗುತ್ತೆ ಅಂತ ಹೇಳಿ ಕೊಡುದಿಲ್ಲ, ಪ್ರಯತ್ನ ಬೇಕು. ಪ್ರಯತ್ನಾತ್, ಅಂತಹ ಪ್ರಯತ್ನದ ವಿಶೇಷವಾದ ಫಲವಾಗಿ ಭಗವಂತನ ಹತ್ತಿರ ಸಾಗುವ ದಾರಿ ಹೊಳೆಯುತ್ತೆ. ಜ್ಯೋತಿಷಿಗಳು ಹಿಂದೆ ಒಮ್ಮೆ ಪರೀಕ್ಷಿತನ ಜಾತಕ ನೋಡಿದ್ರು. ಇದು ಚಕ್ರವರ್ತಿ ಆಗುತ್ತೆ, ಇದು ರಾಜ್ಯವನ್ನು ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಹುಟ್ಟಿದ ಕೂಡಲೇ ಅವನೇನು ಚಕ್ರವರ್ತಿ ಆಗ್ಲಿಲ್ಲ. ಅರಮನೆಯಲ್ಲಿ ಬೆಳೆದ, ಕ್ಷತ್ರ ಧರ್ಮದಲ್ಲಿ ಪ್ರಬುದ್ಧನಾದ ಭೀಷ್ಮ, ಯುಧಿಷ್ಠ